ಆ ದೇವ್ರು ನಿಜವಾಗ್ಲೂ ಇದಾನ? ಇದ್ದಿದ್ರೆ ನನಗೆ ಈ ತರ ಕಷ್ಟ ಕೊಡ್ತಾ ಇರ್ಲಿಲ್ಲ ಅನ್ನೋ ಮಾತನ್ನ ಸಾಕಷ್ಟು ಬಾರಿ ನಾವ್ ಆಡಿರಬಹುದು. ಯಾಕಂದ್ರೆ ನಾವು ಆಸ್ತಿಕರೇ ಆಗಿದ್ರು ಎಷ್ಟೆಷ್ಟೋ ಸಲ ದೇವರ ಇರುವಿಕೆ ಪ್ರಶ್ನಾತೀತವಾಗಿ ಹೋಗುತ್ತೆ. ಈ ತರದ ಯೋಚನೆಗಳು ನಿಮ್ಗೂ ಬಂದಿದ್ರೆ ನನ್ನ ಒಂದು ನೆಚ್ಚಿನ ಕಥೆಯನ್ನ ನಾನು ನಿಮ್ಗೆ ಹೇಳಲೇಬೇಕು. ಒಬ್ಬ ಬೆಸ್ತ ನೀನ್ ಹಿಡಿಯೋನು, ಅವನ್ಗಾಗ 20 ವರ್ಷ ವಯಸ್ಸು. ದೇವರನ್ನ ಕುರಿತು ತಪಸ್ ಮಾಡ್ತಾನೆ. ಸಾಕ್ಷಾತ್ ಭಗವಂತನೇ ಪ್ರತ್ಯಕ್ಷನಾಗಿ ಏನ್ ಬೇಕು ನಿನ್ಗೆ ಕೇಳ್ಕೊ ಅಂದಾಗ ಬೆಸ್ತ ನೀನು ಸದಾ ಕಾಲ ನನ್ನ ಜೊತೆನೇ ಇರ್ಬೇಕು ಅಂತ ಕೇಳ್ಕೊತಾನೆ. ಭಗವಂತ ಒಪ್ತಾನೆ. ಆದ್ರೆ ನೋಡು, ನಾನ್ ಯಾರ ಕಣ್ಗೂ ಕಾಣಿಸೋದಿಲ್ಲ, ನಿನ್ ಜೊತೆಗಂತೂ ಇರ್ತೀನಿ ಅನ್ನೋ ಮಾತನ್ನ ಕೊಡ್ತಾನೆ. ಸರಿ, ಬೆಸ್ತ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾನೆ. ಸಮುದ್ರದ ದಡದಲ್ಲಿ ಇವನ 2 ಹೆಜ್ಜೆ ಗುರುತುಗಳ ಜೊತೆ ಇನ್ನೆರಡು ಹೆಜ್ಜೆ ಗುರುತು ಕಾಣಿಸತ್ತೆ. ಆಗ ಅವನಿಗೆ ಖಾತ್ರಿ ಆಗತ್ತೆ, ಭಗವಂತ ಮಾತ್ ಕೊಟ್ಟ ಹಾಗೆ ನನ್ ಜೊತೆಗೆ ಇದ್ದಾನೆ. ಸರಿ, ಬೆಸ್ತ ಜೀವನದಲ್ಲಿ ತುಂಬಾ ಸಂತೋಷವಾಗಿರ್ತಾನೆ, ಯಶಸ್ಸನ್ನ ಕಾಣ್ತಾನೆ, ಒಳ್ಳೆ ದುಡ್ಡು ಹೆಸರನ್ನ ಮಾಡ್ತಾನೆ. ಅವನು 30 ಆಗತ್ತೆ, 35 ಆಗತ್ತೆ, ಇನ್ನು ಇವನಿಗೆ 40 ಆಗತ್ತೆ, 45 ಆಗತ್ತೆ. ನಿಧಾನಕ್ಕೆ ಜೀವನದಲ್ಲಿ ಕಷ್ಟ ಪ್ರಾರಂಭವಾಗುತ್ತೆ. ಇರೋ ದುಡ್ಡು ಆಸ್ತಿ ಎಲ್ಲವನ್ನ ಕಳ್ಕೊಳ್ತಾನೆ. ಯಾವುದೋ ಒಂದು ಸಮಯದಲ್ಲಿ ಅಯ್ಯೋ, ನನ್ ಎಷ್ಟೋ ವರ್ಷಗಳು ಗಮನಿಸ್ಲೇ ಇಲ್ವಲ್ಲ, ಮರ್ತೇ ಬಿಟ್ಟಿದೆ, ಭಗವಂತ ನನ್ ಜೊತೆ ಇರ್ತೀನಿ ಅಂದಿದ್ದ ಅಲ್ವಾ, ಇರು ಅವನ್ ಪಾದದ ಗುರುತು ನನ್ನ ಪಾದದ ಗುರುತಿನ ಪಕ್ಕ ಇದ್ಯಾ ನೋಡೋಣ ಅಂತ ಹಿಂದಿರುಗಿ ನೋಡಿದಾಗ ಅವನಿಗೆ 2 ಹೆಜ್ಜೆ ಗುರುತು ಮಾತ್ರ ಕಾಣಿಸತ್ತೆ. ನನಗ್ ಮಾತು ಕೊಟ್ಟು ನನ್ ಜೊತೆನೇ ಇರ್ತೀನಿ ಅಂತ ಹೇಳಿ ಮಾತಿಗೆ ತಪ್ಪದೆ ಅಲ್ವಾ ನೀನು ಅಂತ ಭಗವಂತನನ್ನ ನಿಂದಿಸ್ತಾ ಬೆಸ್ತಾ ಬೇಜಾರ್ ಮಾಡ್ಕೊಳ್ತಾನೆ. ಪುನಃ ತಪಸ್ಸನ್ನ ಮಾಡ್ತಾನೆ. ಈ ಬಾರಿ ಭಗವಂತ ಪ್ರತ್ಯಕ್ಷನಾಗಿ ಹೇಳ್ತಾನೆ, ಇಷ್ಟೇ ಅಲ್ವಾ ನಿನ್ನನ್ನ ಅರ್ಥ ಮಾಡ್ಕೊಂಡಿದ್ದು? ನೋಡು, 40-45ರವರೆಗೂ ನೀನ್ ಸುಖವಾಗಿದ್ದೆ, ನಾನು ನಿನ್ ಜೊತೆ ಇದ್ದೆ. ಆಮೇಲೆ ನಿನಗೆ ಕಷ್ಟ ಬಂತು. ಆಗ ನಿನ್ನನ್ನ ನನ್ನ ಹೆಗಲ್ ಮೇಲೆ ಹೊತ್ಕೊಂಡು ನಾನೊಬ್ನೇ ನಡೆಯೋದಕ್ ಶುರು ಮಾಡ್ದೆ. ನೀ ಹಿಂದೆ ತಿರುಗಿ ನೋಡಿದಾಗ ನಿನಗೆ ಕಾಣಿಸ್ತಲ್ಲ 2 ಹೆಜ್ಜೆ ಗುರುತು, ಅದು ನಿನ್ನದಲ್ಲ, ನನ್ನದು ಅಂತಾನೆ.